ಚಿಟ್ ಫಂಡ ಮ್ಯೂಚುವಲ್ ಫಂಡ ಈ ಎರಡರ ಮಧ್ಯೆ ಲಾಕ್ ಆಗಿದ್ದೀನಿ. ನಿಮಗೂ ಹೀಗೆ ಅನಿಸ್ತಾ ಇದೆಯಾ? ಡೋಂಟ್ ವರಿ, ಈ ವಿಡಿಯೋದಲ್ಲಿ ಅದನ್ನು ತಿಳಿಯೋಕ್ಕೆ ಟ್ರೈ ಮಾಡೋಣ. ಚಿಟ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಅಂದರೆ ಏನು, ಯಾವುದು ಬೆಸ್ಟ್, ಇದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಈ ಚಿಟ್ ಫಂಡ್ ಅಂದರೆ ಏನು ಅಂತ ನೋಡೋಣ. ನಿಮಗೆ ಈ ಕಿಟ್ಟಿ ಪಾರ್ಟೀಸ್ ಗೊತ್ತಾ? ಅದು ಬರೀ ಗಾಸಿಪ್ ಮಾಡೋದಕ್ಕೆ, ಸ್ನ್ಯಾಕ್ಸ್ ತಿನ್ನೋದಕ್ಕೆ ಮಾತ್ರ ಅಲ್ಲ. ಆಲ್ಮೋಸ್ಟ್ ಎಲ್ಲ ಪಾರ್ಟೀಸ್ನಲ್ಲೂ ಪ್ರತಿಯೊಬ್ಬರು ಒಂದು ಫಿಕ್ಸೆಡ್ ಅಮೌಂಟ್ ಹಾಕ್ತಾರೆ. ಅದು ಎವ್ರಿ ಮಂತ್ ಆ ಲಮ್ಸಮ್ ಅಮೌಂಟು ಹೋಗುತ್ತೆ. ಮುಂದಿನ ತಿಂಗಳು ಇನ್ನೊಬ್ಬರಿಗೆ. ಇದೇ ಐಡಿಯಾ ಚಿಟ್ ಫಂಡ್ನಲ್ಲೂ ಕೂಡ ಅಪ್ಲೈ ಆಗುತ್ತೆ. ಈ ಚಿಟ್ ಫಂಡ್ಸ್ನ ಬೇರೆ ಬೇರೆ ಹೆಸರುಗಳಿಂದನೂ ಕರೀತಾರೆ. ಫಾರಿನ್ಗಳಲ್ಲಿ ಇದನ್ನು ರೋಸ್ಕೋ ಅಂತಲೂ ಕರೆಯಲಾಗುತ್ತೆ. ಈ ಚಿಟ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಒಂದಷ್ಟು ಜನ ಒಂದು ಫಿಕ್ಸೆಡ್ ಅಮೌಂಟನ್ನು ಕ್ಯಾಶಲ್ಲಿ ಹಾಕೋದು. ಆ ಪೈಕಿ ಒಬ್ಬರಿಗೆ ಲಮ್ಸಮ್ ಅಮೌಂಟ್ ಸಿಗುತ್ತೆ, ಮುಂದಿನ ಮಂತ್ ಇನ್ನೊಬ್ಬರಿಗೆ. ಹಾಗೆ ಫೋರ್ ಮ್ಯಾನ್, ಇದು ಒಂದು ಆರ್ಗನೈಸರ್, ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಕೂಡ ಈ ಚಿಟ್ ಫಂಡನ್ನು ನಡೆಸ್ಬೋದು. ಇಲ್ಲಿ ಎಲ್ಲ ಕರೆಕ್ಟಾಗಿ ನಡೆಯುತ್ತೆ. ಇನ್ ಕೇಸ್ ಯಾರಾದರೂ ಚೀಟಿ ಕಟ್ಟೋದು ಮಿಸ್ ಮಾಡಿದ್ರೆ ಅವರನ್ನು ಗ್ರೂಪಿಂದ ತೆಗೆದು ಹಾಕ್ತಾರೆ. ಇವಾಗ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಒಂದು 25 ಜನರ ಗುಂಪಿದೆ ಅಂತ ತಿಳ್ಕೊಳ್ಳಿ. ಅವರು 25 ಮಂತ್ಸ್ಗೆ ಎವ್ರಿ ಮಂತ್ 4,000 ರೂಪಾಯಿ ಕಟ್ಟಬೇಕು. ಅಂದರೆ ಪ್ರತಿ ತಿಂಗಳು ಒಬ್ಬರಿಗೆ 1,00,000 ಸಿಗುತ್ತೆ. ಆದರೆ ಯಾರಿಗೆ ಈ ಚಿಟ್ ಸಿಗಬೇಕು ಅಂತ ಡಿಸೈಡ್ ಮಾಡೋದು 2 ದಾರಿಲಿ. ಫಸ್ಟ್ ಒನ್, ಲಕ್ಕಿ ಡ್ರಾ. ಮೊದಲು ಲಾಟ್ರಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆಗ ಯಾರ ನೇಮ್ ಬರುತ್ತೋ ಅವರಿಗೆ 1,00,000 ಹೋಗುತ್ತೆ. ಆದರೆ ಹೋಗ್ತಾ ಹೋಗ್ತಾ ದುಡ್ಡಿನ ಅವಶ್ಯಕತೆ ಯಾರಿಗಿರುತ್ತೋ ಅವರಿಗೆ ದುಡ್ಡು ಕೊಡ್ತಾರೆ. ಆದರೆ ಈ ಗ್ರೂಪ್ನ ಪ್ರತಿಯೊಬ್ಬರ ಒಪ್ಪಿಗೆ ಇರಬೇಕು. ಬಟ್ ಸ್ವಲ್ಪ ಮಂತ್ಸ್ ಆದಮೇಲೆ ಬಿಡ್ಡಿಂಗ್ ಮಾಡಲಾಗುತ್ತೆ. ಯಾರಿಗೆಲ್ಲ ಇನ್ನೂ ದುಡ್ಡು ಸಿಕ್ಕಿರಲ್ವೋ ಅವರು ಬಿಡ್ ಮಾಡ್ತಾರೆ. ಯಾರ ಕಮ್ಮಿ ದುಡ್ಡಿಗೆ ಬಿಡ್ ಮಾಡ್ತಾರೆ ಅವರಿಗೆ ಈ ಹಣ ಹೋಗುತ್ತೆ. ಎಕ್ಸಾಂಪಲ್, ಒಬ್ಬರು ನನಗೆ 1,00,000 ಬೇಡ, 80,000 ಕೊಡಿ ಅಂತಾರೆ. ಆವಾಗ ಉಳಿದ 24 ಜನ ಬಾಕಿ 20,000ನ ಉಳಿದವರು ಶೇರ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಮಂತ್ ಚೀಟಿ ಕಟ್ಟಬೇಕಾದ್ರೆ ಈ ದುಡ್ಡನ್ನ ಮೈನಸ್ ಮಾಡಿ ಕೊಡ್ಬೋದು. 20,000ನ 24 ಜನಕ್ಕೆ ಹಂಚಿದರೆ ಒಬ್ಬರಿಗೆ 833 ರೂಪಾಯಿ 3 ಪೈಸೆ ಆಗತ್ತೆ. ಅಂದರೆ ಅವರು 4,000 ಕಟ್ಟೋ ಬದಲಾಗಿ 3,166 ರೂಪಾಯಿ ಕಟ್ಟಿದ್ರೆ ಆಯಿತು. ಇಲ್ಲಿ ಚೀಟಿ ನಡೆಸೋ ಕಂಪ್ನಿಗೂ 5% ಕಮಿಷನ್ ಹೋಗುತ್ತೆ. ಇಬ್ಬರು ಸೇಮ್ ಅಮೌಂಟ್ಗೆ ಬಿಡ್ ಮಾಡಿದ್ರೆ ಅವಾಗ ಲಕ್ಕಿ ಡ್ರಾ ಮಾಡಬೇಕಾಗತ್ತೆ. ಈ ಚಿಟ್ ಫಂಡ್ನ 1 ರಿಂದ 4 ವರ್ಷ ನಡೆಸ್ಬೋದು. ಗ್ರೂಪ್ ಸೈಜ್ನ ಮೇಲೆ ಎಷ್ಟು ವರ್ಷ ನಡೆಸಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಮ್ಯೂಚುವಲ್ ಫಂಡ್ನ ಬಗ್ಗೆ ಮಾತಾಡೋಣ. ಚಿಟ್ ಫಂಡ್ ರೀತಿ ಇಲ್ಲೂ ಕೂಡ ಒಂದು ಪೂಲಲ್ಲಿ ದುಡ್ಡು ಹಾಕ್ತಾರೆ. ಒಂದು ಡಿಫ್ರೆನ್ಸ್ ಏನು ಅಂದರೆ, ಯಾರೋ ಒಬ್ಬರಿಗೆ ಇಲ್ಲಿ ಅಮೌಂಟ್ ಕೊಡಲ್ಲ, ಅದರ ಬದಲಾಗಿ ಇನ್ವೆಸ್ಟ್ ಮಾಡಲಾಗತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಯಾವಾಗ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅದು ಒಂದು ಕಾಮನ್ ಪೂಲ್ ಸೇರುತ್ತೆ. ಬೇರೆಯವರ ಮನಿ ಜೊತೆಗೆ ನಿಮ್ಮ ದುಡ್ಡು ಸೇರುತ್ತೆ. ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ ಒಬ್ಬರು ಆ ಎಲ್ಲ ಅಮೌಂಟನ್ನು ತಗೊಂಡು ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಆ ಫಂಡ್ ಗೋಲ್ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಆಲ್ಮೋಸ್ಟ್ ಕಂಪನಿಯ ಶೇರ್ಸ್ನ ಮೇಲೆ ಮೆಜಾರಿಟಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. ಸ್ವಲ್ಪ ಇನ್ವೆಸ್ಟರ್ಸ್ ಗೌರ್ಮೆಂಟ್ ಫಂಡ್ಸ್ ಅಥವಾ ಫಿಕ್ಸೆಡ್ ಇನ್ಕಮ್ ಈ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಎರಡನ್ನು ಮಿಕ್ಸ್ ಮಾಡ್ತಾರೆ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಕಾಡುತ್ತಲ್ವಾ, ಈ ರಿಟರ್ನ್ ಜನರೇಟ್ ಆಗೋದು ಹೇಗೆ ಅಂತ. ಇನ್ವೆಸ್ಟ್ಮೆಂಟ್ ಗ್ರೋ ಆದಂತೆ ಪ್ರಾಫಿಟ್ ಕೂಡ ಶೇರ್ ಆಗುತ್ತೆ. ಅಂದರೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದವರಿಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ. ಆ್ಯಕ್ಚುಲಿ ಈ ಪ್ರಾಫಿಟ್ ಡಿಪೆಂಡ್ ಆಗೋದು NAV ಇಂದ, ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂನಿಂದ. ನೆಟ್ ಮೇಲೆ ಹೋದಂತೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮ್ಯೂಚುವಲ್ ಫಂಡ್ನಲ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡೋ ಟೈಮ್ನಲ್ಲಿ NAV ಶಾರ್ಟ್ ಫಾರ್ ನೆಟ್ ಅಸೆಟ್ ವ್ಯಾಲ್ಯೂ 10 ರೂಪಾಯಿ ಇದ್ದರೆ ಈಗ ನಿಮಗೆ 5,000 ಅಂದರೆ 10,500 ಯೂನಿಟ್ಸ್ ಸಿಗುತ್ತೆ. ಈಗ 4 ತಿಂಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಹೇಗೆ ಬದಲಾಗಿದೆ ಅಂತ ನೋಡೋಣ ಬನ್ನಿ. ಚಾರ್ಟ್ನಲ್ಲಿ ನೋಡಬಹುದು, NAV ಗ್ರೋ ಆದಂತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಗ್ರೋ ಆಗಿದೆ. ಆದರೆ NAV ಡ್ರಾಪ್ ಆದಾಗ ಅದೇ 4 ತಿಂಗಳಲ್ಲಿ ಟೋಟಲ್ ವ್ಯಾಲ್ಯೂ ಕೂಡ ಫಾಲ್ ಆಗಿದೆ. ಸೊ ಅದೇ ಕಾರಣಕ್ಕೆ ಮ್ಯೂಚುವಲ್ ಫಂಡ್ಸ್ಗಳು ಮಾರ್ಕೆಟ್ ಲಿಂಕ್ಡ್ ಆಗಿ ಮಾರ್ಕೆಟ್ ಕಂಡೀಷನ್ನ ಮೇಲೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಇದಕ್ಕೆ ಅಂತ ಮ್ಯೂಚುವಲ್ ಫಂಡ್ ಸಣ್ಣ ಅಮೌಂಟ್ ಚಾರ್ಜ್ ಮಾಡುತ್ತೆ. ಆದರೆ ಫೀ ಮತ್ತು ಎಕ್ಸ್ಪೆನ್ಸ್ ಚಾರ್ಜ್ ಸೆಬಿ ಅಂಡರ್ನಲ್ಲಿ ಸ್ಪೆಸಿಫೈ ಮತ್ತು ಲಿಮಿಟ್ ಮಾಡಲಾಗಿರುತ್ತೆ. ರೆಗ್ಯುಲೇಟರಿ ಫ್ರೇಮ್ವರ್ಕ್. ಆ್ಯಕ್ಚುಲಿ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ಕಂಟ್ರೋಲ್ ಮಾಡೋದು ಸೆಬಿ. ಅದು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದನ್ನು 1988ರಲ್ಲಿ ಸ್ಥಾಪನೆ ಮಾಡ್ತಾರೆ. 1992ರಲ್ಲಿ ಸೆಬಿ ಕಾಯ್ದೆಯ ಮೂಲಕ ಕಾನೂನು ಜಾರಿಗೆ ಬಂತು ಅಂದರೂ ತಪ್ಪಾಗೋದಿಲ್ಲ. ಈಗ ಮತ್ತೊಂದು ಸೈಡ್ನಲ್ಲಿ ನೋಡೋಣ.
ಹಾಗಾದರೆ ಚಿಟ್ ಫಂಡ್ಗಳ ಕಥೆ ಏನು ಹಾಗಾದರೆ ಅವುಗಳನ್ನು ಕೂಡ ಇದೇ ರೀತಿಯಲ್ಲಿ ಕಂಟ್ರೋಲ್ ಮಾಡಲಾಗತ್ತಾ? ನಾಟ್ ಎಕ್ಸಾಕ್ಟ್ಲಿ. ಭಾರತದಲ್ಲಿ ಚಿಟ್ ಫಂಡ್ಗಳನ್ನು ಚಿಟ್ ಫಂಡ್ಸ್ ಆ್ಯಕ್ಟ್ 1982 ಅನ್ನೋ ಕಾನೂನಿನಿಂದ ಕಂಟ್ರೋಲ್ ಮಾಡಲಾಗತ್ತೆ, ರೆಗ್ಯುಲೇಟ್ ಮಾಡಲಾಗತ್ತೆ. ಈ ಕಾನೂನಿನಿಂದಲೇ ಎಲ್ಲ ನಡೆಯೋದು. ಚಿಟ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಹರಾಜು ಹೇಗೆ ನಡೆಯುತ್ತೆ, ಯಾರಾದರೂ ಚಿಟ್ ಕಟ್ಟಿಲ್ಲ ಅಂದರೆ ಏನು ಮಾಡಬೇಕು, ಎಲ್ಲವನ್ನ ಈ ಕಾನೂನಿನ ಮೂಲಕವೇ ನೋಡಿಕೊಳ್ಳಲಾಗತ್ತೆ. ಫಾರ್ ಎಕ್ಸಾಂಪಲ್, ಸಬ್ಸ್ಕ್ರೈಬರ್ 1 ತಿಂಗಳ ಹಣವನ್ನು ಕಟ್ಟುವುದನ್ನು ಮಿಸ್ ಮಾಡಿದರು ಅಂತ ತಿಳ್ಕೊಳ್ಳಿ. ಫೋರ್ಮ್ಯಾನ್ ಅಥವಾ ಕಂಪನಿ ಹಣ ಕಟ್ಟದೇ ಇರೋರನ್ನ ತೆಗೆದು ಹಾಕ್ಬೋದು, ಆದರೆ ಅವರಿಗೆ ರಿಟರ್ನ್ ಲೆಟರ್ ಕೊಡಬೇಕು. 1982ರ ಚಿಟ್ ಫಂಡ್ ಕಾಯ್ದೆ, ಈ ಕಾನೂನು ರಾಜ್ಯದಲ್ಲೂ ಜಾರಿಯಲ್ಲಿದೆ. ಆದರೆ ಕಾನೂನು ಒಂದೇ, ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಡಿಫರ್ ಆಗುತ್ತೆ. ಉದಾಹರಣೆಗೆ, ತಮಿಳುನಾಡಿನಲ್ಲಿ ಚಿಟ್ ಫಂಡ್ ಸ್ಟಾರ್ಟ್ ಮಾಡೋದಕ್ಕೆ ಬಯಸೋರು ಮೊದಲು ರಾಜ್ಯ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬೇಕು. ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, ವಾಟ್ ಅಬೌಟ್ RBI? ಚಿಟ್ ಫಂಡ್ ಕಂಟ್ರೋಲ್ ಮಾಡೋದ್ರಲ್ಲಿ RBI ಪಾಲಿದೆಯಾ ಅಂತ ಕೇಳಬಹುದು. ಬಟ್ ನಾಟ್ ರಿಯಲಿ. ಚಿಟ್ ಫಂಡ್ ಕಂಪನಿಗಳು RBIನಲ್ಲಿ ನೋಂದಾಯಿಸಿಕೊಳ್ಳುವ ಅಗತ್ಯ ಇಲ್ಲ. ಬ್ಯಾಂಕ್ಗಳು ಅಥವಾ NBFCಗಳ ರೀತಿ RBI ಕಂಟ್ರೋಲ್ ಮಾಡೋದಿಲ್ಲ. ಅದಕ್ಕೆ ಲಿಮಿಟೇಷನ್ಸ್ಗಳಿದ್ದಾವೆ. ಬ್ಯಾಂಕ್ಗಳ ರೀತಿ ಚಿಟ್ ಫಂಡ್ಗಳು ಸಾರ್ವಜನಿಕ ಠೇವಣಿಗಳನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು 2009ರಲ್ಲೇ RBI ಹೇಳಿದೆ. ಹೀಗಾಗಿ ಚಿಟ್ ಫಂಡ್ ಪಬ್ಲಿಕ್ ಡೆಪಾಸಿಟ್ಗಳ ರೀತಿ ಹಣ ಕಲೆಕ್ಟ್ ಮಾಡಿದ್ರೆ ಅದು ಇಲ್ಲೀಗಲ್. ಹಾಗೆ ಅಂತಹ ಸಂದರ್ಭಗಳಲ್ಲಿ RBI ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರ ಅದಕ್ಕಿದೆ. ಆದರೆ ಚಿಟ್ ಫಂಡ್ ನೋಂದಾಯಿಸಿದಾಗ ಕಾನೂನನ್ನು ಪಾಲಿಸಲೇಬೇಕು. ಈಗ ರಿಸ್ಕ್ ಆ್ಯಂಡ್ ರಿಟರ್ನ್ಸ್ಗೆ ಬರೋಣ. ಯಾಕೆ ಅಂದರೆ ಎಂಡ್ ಆಫ್ ದಿ ಡೇ, ದಿನದ ಕೊನೆಯಲ್ಲಿ ಅದು ಚಿಟ್ ಫಂಡ್ ಆಗಿರಲಿ ಅಥವಾ ಮ್ಯೂಚುವಲ್ ಫಂಡೇ ಆಗಿರಲಿ, ಪ್ರಾಫಿಟ್ ತುಂಬಾ ಮುಖ್ಯ. ಅದನ್ನು ನೋಡೋಣ. ಫಸ್ಟ್, ಚಿಟ್ ಫಂಡ್ 20 ಜನರ ಒಂದು ಗುಂಪಿದೆ ಮತ್ತು ಪ್ರತಿಯೊಬ್ಬರು ಪ್ರತಿ ತಿಂಗಳು 1,000 ಕಟ್ತಾರೆ. ಆದ್ದರಿಂದ ಪ್ರತಿ ತಿಂಗಳು ಒಟ್ಟು 20,000 ಆಗತ್ತೆ. ಫಸ್ಟ್ ವಿನ್ನರ್ಗೆ ಬಿಡ್ನಲ್ಲಿ 16,200 ರೂಪಾಯಿ ಸಿಗುತ್ತೆ ಅಂದ್ಕೊಳ್ಳಿ. ಅದು ಪ್ರತಿ ತಿಂಗಳು 200 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗಾದರೆ ಇದರಿಂದ ಏನರ್ಥ ಆಯಿತು ಅಂದರೆ, ಫಸ್ಟ್ ಮಂತ್ ವಿನ್ನರ್ಗಳಿಗೆ ಜಸ್ಟ್ 15,200 ರೂಪಾಯಿ ಸಿಕ್ಕಿದ್ರೆ 20ನೇ ತಿಂಗಳ ಹೊತ್ತಿಗೆ 19,000 ಆಗುತ್ತೆ. ಅಂದರೆ ಇದರ ಅರ್ಥ ಏನು? ಯಾರಾದರೂ ಚಿಟ್ನ ಮೊದಲೇ ತಗೊಂಡ್ರೆ ಅವರು ಸಾಲ ಮಾಡ್ಕೊಂಡಂಗೆ. ಅವರಿಗೆ 15,200 ರೂಪಾಯಿ ಸಿಗುತ್ತೆ. ಆದರೆ ಇನ್ನು 20 ತಿಂಗಳವರೆಗೆ ಪ್ರತಿ ತಿಂಗಳು 1,000 ಕಟ್ಟಬೇಕು. ಅದು ಒಟ್ಟು 20,000 ಆಗುತ್ತೆ. ಹೀಗಾಗಿ ಅಮೌಂಟ್ ಫಸ್ಟ್ ಪಡೆಯೋದಕ್ಕೆ ಅವರು 4,800 ರೂಪಾಯಿ ಹೆಚ್ಚು ಕಟ್ಟಿದ ಹಾಗಾಗತ್ತೆ. ಅಂದರೆ 22% ಅಷ್ಟು ಎಕ್ಸ್ಟ್ರಾ ಆಯಿತು. ಸಾಲಕ್ಕೆ ಬಡ್ಡಿ ಕಟ್ತೀವಲ್ವಾ, ಹಾಗೆ ಇನ್ ಕೇಸ್ ಕೊನೆ ತಿಂಗಳವರೆಗೂ ವೆಯ್ಟ್ ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ಬರುತ್ತೆ. 20,000 ಕಟ್ತಿದ್ರೆ ಅವರಿಗೆ ಎಕ್ಸ್ಟ್ರಾ 19,000 ಸಿಗುತ್ತೆ. ಹೀಗೆ ಚಿಟ್ ಫಂಡ್ನಲ್ಲಿ ರಿಟರ್ನ್ ತೆಗಿಬೋದು. ಆದರೆ ಇಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಚಿಟ್ ವಿನ್ನರ್ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಚಿಟ್ ಫಂಡ್ಗಳು ಶೇರ್ ಮಾರ್ಕೆಟ್ಗೆ ಲಿಂಕ್ ಆಗಿರೋದಿಲ್ಲ. ಅದರಿಂದ ಏನೂ ಎಫೆಕ್ಟ್ ಕೂಡ ಆಗೋಲ್ಲ. ಇದರರ್ಥ ಏನು ಗೊತ್ತಾ? ರಿಸ್ಕ್ ಅನ್ನೋದು ಇದ್ದರೆ ಅದು ಆ ಗುಂಪಲ್ಲೇ ಕ್ರಿಯೇಟ್ ಆಗಬೇಕು. ಯಾರಾದರೂ ಕರೆಕ್ಟ್ ಟೈಮ್ಗೆ ಕಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಒಬ್ಬರ ತಪ್ಪು ಉಳಿದವರಿಗೂ ಎಫೆಕ್ಟ್ ಆಗೋದು ಪಕ್ಕ. ಎಂಟೈರ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಹಾಗೆ ಇನ್ ಕೇಸ್ ಚಿಟ್ ಫಂಡ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೂ ಸಮಸ್ಯೆ ಆಗಿ ಫ್ರಾಡ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಈಗ ಮ್ಯೂಚುವಲ್ ಫಂಡ್ಸ್ನ ಕಡೆಗೆ ನೋಡೋಣ. ಇದು ಚಿಟ್ ಫಂಡ್ ರೀತಿ ಅಲ್ಲ. ಇದು ಮಾರ್ಕೆಟ್ಗೆ ಡೈರೆಕ್ಟ್ ಲಿಂಕ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಮೇಲೆ ಪ್ರಾಫಿಟ್ ಡಿಸೈಡ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಕೇಳಿ. ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ಕೆಳಗೋದ್ರೆ ಪ್ರಾಫಿಟ್ ಕೂಡ ಕಮ್ಮಿ ಆಗುತ್ತೆ. ಲಿಕ್ವಿಡಿಟಿ ರಿಸ್ಕ್. ಕೆಲವು ಶೇರ್ಗಳನ್ನು ಲಾಸ್ ಇಲ್ಲದೆ ಮಾರಾಟ ಮಾಡೋದು ಕಷ್ಟ. ಡಿಫಾಲ್ಟ್ ರಿಸ್ಕ್. ನಿಮ್ಮ ಶೇರ್ ಹೂಡಿಕೆ ಮಾಡುವಂಥ ಕಂಪನಿಗಳು ರಿಟರ್ನ್ ಕೊಡೋದಕ್ಕೆ ಸಾಧ್ಯವಾಗದಿದ್ದರೆ ಶೇರ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ವೊಲಾಟಿಲಿಟಿ. ಪ್ರೈಸ್ಗಳು ಮೇಲೆ ಕೆಳಗೆ ಪ್ರತಿದಿನ ಆಗುತ್ತೆ. ಶಾರ್ಟ್ ಟರ್ಮ್ನಲ್ಲಿ ಇದೆಲ್ಲ ನಾರ್ಮಲ್. ಅದೇ ಕಾರಣಕ್ಕೆ ಇಂಟ್ರೆಸ್ಟ್ ರೇಟ್ನ ಮೇಲೆ NAV ಚೇಂಜ್ ಆಗ್ತಾ ಇರುತ್ತೆ. ರಿಸ್ಕ್ ಮತ್ತು ರಿಟರ್ನ್ ಬಗ್ಗೆ ನೋಡಿದ್ರೆ ಇದರ ಮಧ್ಯೆ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಇದೆ. ಅದೇನು ಅಂದರೆ, ನನ್ನ ಹಣ ನನಗೆ ವಾಪಸ್ ಬರೋದಕ್ಕೆ ಏನು ಮಾಡಬೇಕು ಮತ್ತು ನನ್ನ ಹಣ ಎಷ್ಟು ಸೇಫ್ ಆಗಿದೆ ಅಂತ. ಮೊದಲು ಮ್ಯೂಚುವಲ್ ಫಂಡ್. ಮೋಸ್ಟ್ ಆಫ್ ದಿ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಯಾವುದೇ ಬಿಸ್ನೆಸ್ ಡೇ ದಿನ ನಿಮ್ಮ ಯೂನಿಟ್ಸ್ ಸೇಲ್ ಮಾಡಿ ಕರೆಂಟ್ NAV ಪ್ರಕಾರ ಹಣ ಪಡಿಬೋದು. ನಿಮಗೆ ಬೇಕಾದಾಗ ಎಕ್ಸಿಟ್ ಕೂಡ ಆಗ್ಬೋದು. ಆದರೆ ಕೆಲ ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ ಲೈಕ್ ELSS ಅಂದರೆ 3 ವರ್ಷದ ಲಾಕ್-ಇನ್ ಪೀರಿಯಡ್ ಇರುವಂಥ ಸ್ಟಾಕ್ನ ಬಿಟ್ಟು ಅಷ್ಟೇ ಅಲ್ಲದೆ ಪಾರ್ಷಿಯಲ್ ವಿಡ್ರಾ ಕೂಡ ಮಾಡಬಹುದು. ಉಳಿದನ್ನು ಮತ್ತೆ ಇನ್ವೆಸ್ಟ್ ಕೂಡ ಮಾಡ್ಬೋದು. ಆದರೆ ಈ ಟೈಮ್ನಲ್ಲಿ ತಲೆಯಲ್ಲಿರಬೇಕಾದಂಥ ವಿಚಾರ ಅಂದರೆ, ಮೋಸ್ಟ್ ಮ್ಯೂಚುವಲ್ ಫಂಡ್ಗಳು ಎಕ್ಸಿಟ್ ಲೋಡನ್ನು ಚಾರ್ಜ್ ಮಾಡುತ್ತೆ. ಅಂದರೆ ಸಣ್ಣ ಪೆನಾಲ್ಟಿ, ಸಾಮಾನ್ಯವಾಗಿ 1% ಚಾರ್ಜ್ ಮಾಡ್ತಾರೆ.
ನಿಮ್ಮ ಯೂನಿಟನ್ನು 1 ವರ್ಷದ ಮೊದಲು ರೀಡೀಮ್ ಮಾಡಿದ್ರೆ ಈ ಪೆನಾಲ್ಟಿ ಹಾಕ್ತಾರೆ. ಸೊ ಮ್ಯೂಚುವಲ್ ಫಂಡ್ ಲಿಕ್ವಿಡಿಟಿ ಆಫರ್ ಮಾಡಿದ್ರು ನೀವು ಎಕ್ಸಿಟ್ ಲೋಡ್ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ಚಿಟ್ ಫಂಡ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಕ್ಷನ್ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅದು ಕೂಡ ಟೈಮ್ ಆ್ಯಂಡ್ ಲಕ್ ಮೇಲೆ ಅವಲಂಬಿತವಾಗಿರುತ್ತೆ. ಅದರಲ್ಲೂ ಸಣ್ಣ ಫ್ಲೆಕ್ಸಿಬಿಲಿಟಿ ಇದ್ದು ಒಂದು ವೇಳೆ ಅರ್ಜೆಂಟಾಗಿ ಹಣ ಬೇಕು ಅಂತಾದರೆ ಆಕ್ಷನ್ ಟೈಮ್ನಲ್ಲಿ ಪೇಔಟ್ಗಾಗಿ ಮುಂಚೆಯೇ ಬಿಡ್ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಚಿಟ್ ಫಂಡ್ ಲಿಕ್ವಿಡಿಟಿ ಆಫರ್ ಮಾಡಿದ್ರೂ ಇನ್ಸ್ಟೆಂಟ್ ಆಕ್ಸೆಸ್ ಆಫರ್ ಮಾಡೋದಿಲ್ಲ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಒಂದು ವೇಳೆ ಟ್ಯಾಕ್ಸ್ ಇನ್ವಾಲ್ವ್ ಆಗಿದ್ರೆ ಏನು ಮಾಡೋದು? ಚಿಟ್ ಫಂಡ್ ಮೂಲಕ ಸ್ಟಾರ್ಟ್ ಮಾಡೋಣ. ಚಿಟ್ ಫಂಡ್ ಆದಾಯಗಳು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 56ರ ಪ್ರಕಾರ ಇತರೆ ಮೂಲಗಳಿಂದ ಬರುವಂಥ ಆದಾಯ ಅಥವಾ IFOS ಅಡಿಯಲ್ಲಿ ಬರ್ತವೆ. ಚಿಟ್ ಫಂಡ್ಗಳಿಂದ ನೀವು ಗಳಿಸುವಂಥ ಲಾಭ ಅಥವಾ ಆದಾಯವನ್ನು ನಿಮ್ಮ ಒಟ್ಟು ಆದಾಯಕ್ಕೆ ಸೇರಿಸಲಾಗುತ್ತೆ ಮತ್ತು ನಿಮ್ಮ ಸ್ಲ್ಯಾಬ್ ದರದ ಪ್ರಕಾರ ತೆರಿಗೆ ವಿಧಿಸಲಾಗುತ್ತೆ. ಈಗ ಸ್ಟ್ರಕ್ಚರ್ಡ್ ಟ್ಯಾಕ್ಸ್ ಹೊಂದಿರುವಂಥ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋಣ. ಕ್ಯಾಪಿಟಲ್ ಟ್ಯಾಕ್ಸ್ ಒಂದು ಇನ್ವೆಸ್ಟ್ ಮಾಡುವಂಥ ಟೈಪ್ ಆಫ್ ಫಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಹೋಲ್ಡಿಂಗ್ ಪೀರಿಯಡ್ ಅಂದರೆ ಎಲ್ಲಿವರೆಗೂ ನೀವು ಇನ್ವೆಸ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಮಾರ್ಚ್ 31, 2023ರ ನಂತರ ಈಕ್ವಿಟಿ ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡಿ 1 ವರ್ಷದೊಳಗೆ ಸೇಲ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ 20% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಒಂದು ವೇಳೆ 1 ವರ್ಷದ ನಂತರ ಸೇಲ್ ಮಾಡಿದ್ರೆ 1.5 ಲಕ್ಷದ ತನಕ ಟ್ಯಾಕ್ಸ್ ಫ್ರೀ. ಇದಕ್ಕಿಂತ ಮೇಲಿದ್ರೆ 12.5% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದರ ಜೊತೆಗೆ ಟಾಪ್ ಆಫ್ ದಿ ಕ್ಯಾಪಿಟಲ್ಗೂ ಟ್ಯಾಕ್ಸ್ ಕಟ್ಟಬೇಕು. ಜೊತೆಗೆ STT ಅಂದರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಬೈ ಅಥವಾ ಸೆಲ್ ಮಾಡುವಾಗ ಅದರಲ್ಲೂ ಕೂಡ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಯೂನಿಟ್ಗಳ ಮೇಲೆ ಇದು ಅಪ್ಲೈ ಆಗುತ್ತೆ. ಪ್ಲಸ್ ಸರ್ಚಾರ್ಜ್ ಮತ್ತು ಹೆಲ್ತ್ ಎಜುಕೇಷನ್ ಸೆಸ್ 4% ಆ್ಯಡ್ ಆಗಿ ಆಸ್ ಪರ್ ಸ್ಟ್ಯಾಂಡರ್ಡ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ TDS ಕೂಡ ಕಟ್ ಆಗುತ್ತೆ. ಈಗ ಕೊನೆಯದಾಗಿ SIP ವರ್ಸಸ್ ಚಿಟ್ ಫಂಡ್. ನಿಮಗೆ ಈಗ ಚಿಟ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲಾ ಅಥವಾ SIP ಹಾಕ್ಲಾ ಅನ್ನೋ ಪ್ರಶ್ನೆ ಕಾಡ್ತಿರ್ಬೋದು. ಲೆಟ್ಸ್ ಬ್ರೇಕ್ ಇಟ್ ಡೌನ್. 2 ವರ್ಷ ಪ್ರತಿ ತಿಂಗಳು 25,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಅಂದರೆ 24 ತಿಂಗಳು. SIP ಮತ್ತು ಚಿಟ್ ಫಂಡ್ ಎರಡೂ ಸೇರಿ 6 ಲಕ್ಷ ಆಗುತ್ತೆ. ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಚಿಟ್ ಫಂಡ್. ನೀವು ಫಸ್ಟ್ ಡ್ರಾ ಮಾಡಿಕೊಂಡ್ರೆ ಚಿಟ್ ಗ್ರಾಸ್ ವ್ಯಾಲ್ಯೂ 6 ಲಕ್ಷ ಇರುತ್ತೆ. ಇದಕ್ಕೆ 4 ಮ್ಯಾನ್ ಅರೌಂಡ್ 5% ಚಾರ್ಜ್ ತಗೋತಾರೆ, ಅಂದರೆ 30,000 ರೂಪಾಯಿ. ಸೊ 6 ಲಕ್ಷದ ಬದಲಿಗೆ ನಿಮ್ಮ ಕೈ ಸೇರೋದು ಜಸ್ಟ್ 5,70,000 ರೂಪಾಯಿ. ಇದರಿಂದ 30,000 ಲಾಸ್ ಆಗುತ್ತೆ. ಈಗ ಮ್ಯೂಚುವಲ್ ಫಂಡ್ನ SIP ಬಗ್ಗೆ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ ರಿಟರ್ನ್ ಮಾರ್ಕೆಟ್ ಲಿಂಕ್ ಆಗಿರೋದ್ರಿಂದ ಇದು ಫಿಕ್ಸ್ ಆಗಿರಲ್ಲ. ಜಸ್ಟ್ ಫಾರ್ ಇಮ್ಯಾಜಿನ್, ಆವರೇಜ್ ಆಗಿ 1 ವರ್ಷಕ್ಕೆ 14% ರಿಟರ್ನ್ ಅಂತ ಅಂದ್ಕೊಳ್ಳೋಣ. 24 ತಿಂಗಳಿಗೆ ಟೋಟಲ್ ಇನ್ವೆಸ್ಟ್ಮೆಂಟ್ 6 ಲಕ್ಷ. ಇದು 6.8 ಲಕ್ಷ ಗ್ರೋ ಆಗಬಹುದು. ಅಂದರೆ 6,80,000. 80,000 ಪೊಟೆನ್ಷಿಯಲ್ ಗೇನ್ ಬಂದ್ಬಿಡುತ್ತೆ. ಸೊ ಕೊನೆಗೆ ಅದೇ 6 ಲಕ್ಷ 2 ವರ್ಷದ SIPಯಲ್ಲಿ 80,000 ಲಾಭ ತಂದು ಕೊಟ್ರೆ ಚಿಟ್ ಫಂಡ್ನಲ್ಲಿ 30,000 ಲಾಸ್ ಆಗುತ್ತೆ. ಇದು ಒಂದು ಸಣ್ಣ ಎಕ್ಸಾಂಪಲ್. ಯಾಕಂದರೆ ರಿಟರ್ನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಡ್ಡಿಂಗ್ ಬಿಹೇವಿಯರ್ ಕಂಡೀಷನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಇನ್ವೆಸ್ಟ್ಮೆಂಟ್ನ ಮೇಲೆ ಲೋನ್ ಪಡಿಬಹುದಾ ಅಂತ ನೋಡಿದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಇಮಿಡಿಯೇಟ್ ಲೋನ್ ತಗೋಬಹುದು. ಬ್ಯಾಂಕ್ಗಳು ಪ್ಲಾಟ್ಫಾರ್ಮ್ಗಳಿಗೆ ನಿಮ್ಮ ಯೂನಿಟ್ಸ್ ಆಧಾರದ ಮೇಲೆ ಆಫರ್ ಮಾಡ್ತವೆ. ಆದರೆ ಚಿಟ್ ಫಂಡ್ಸ್ನಲ್ಲಿ ಇದು ಸಿಂಪಲ್ ಆಗಿಲ್ಲ. ಒಂದು ವೇಳೆ ನಿಮ್ಮ ಓನ್ ಗ್ರೂಪ್ನಲ್ಲಿ ನೀವು ಸಾಲ ಪಡ್ಕೊಂಡ್ರು ನೀವು ನಿಮ್ಮ ಫೋರ್ಮ್ಯಾನ್ಗೆ ಎಕ್ಸ್ಟ್ರಾ ಇನ್ಸ್ಟಾಲ್ಮೆಂಟ್ ಕೊಡಬೇಕು. ಇದನ್ನ ಚಾರ್ಜ್ ರೂಪದಲ್ಲಿ ನೀಡಬೇಕಾಗತ್ತೆ. ಇದು ಮತ್ತೊಂದು ಡ್ರಾಬ್ಯಾಕ್. ನಾವು ಚಿಟ್ ಫಂಡ್ ಮತ್ತು ಮ್ಯೂಚುವಲ್ ಫಂಡ್ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳಿದ್ವಿ. ಈಗ ಇದನ್ನ ಕ್ಲಿಯರ್ ಆಗಿ ಸೈಡ್ ಬೈ ಸೈಡ್ ನೋಡ್ಬಿಡಿ. ಅಫ್ಕೋರ್ಸ್ ಯಾವ ಫಿನಾನ್ಷಿಯಲ್ ಪ್ರಾಡಕ್ಟು ಪರ್ಫೆಕ್ಟ್ ಅಲ್ಲ. ಇದ್ರ ಜೊತೆಗೆ ಚಾಲೆಂಜು ಮತ್ತು ಪೊಟೆನ್ಷಿಯಲ್ ರಿಸ್ಕ್, ಡ್ರಾಬ್ಯಾಕ್ ಏನು ಅನ್ನೋದನ್ನು ಕೂಡ ನೀವು ನೋಡಿದ್ರಿ. ಸೊ ಫೈನಲಿ ವಿಡಿಯೋದ ಕೊನೆಗೆ ಬಂದ್ವಿ. ಮ್ಯೂಚುವಲ್ ಫಂಡ್ ಇವೆರಡು ವೆರಿ ಡಿಫರೆಂಟ್ ವೇ ಆಫ್ ಹ್ಯಾಂಡ್ಲಿಂಗ್ ಯುವರ್ ಮನಿ. ಈ ಚಿಟ್ ಫಂಡ್ ಟ್ರೆಡಿಷನಲ್ ಆಗಿ ರೂಟೆಡ್ ಆಗಿ ಒಂದು ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್ ಸೇವಿಂಗ್ಸ್ ಮತ್ತು ಫ್ಲೆಕ್ಸಿಬಲ್ ಬಾರೋವಿಂಗ್ನ ಜೊತೆಗೆ ಬ್ಲೆಂಡ್ ಆಗಿದೆ. ಇದು ಆ್ಯಕ್ಚುಲಿ ಸೌತ್ ಇಂಡಿಯಾದಲ್ಲಿ ಪಾಪ್ಯುಲರ್ ಆಗಿದೆ. ಮ್ಯೂಚುವಲ್ ಫಂಡ್ ಮೋರ್ ಮಾಡರ್ನ್ ಆ್ಯಂಡ್ ಮಾರ್ಕೆಟ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಇದನ್ನು ಪ್ರೊಫೆಷ್ನಲ್ಗಳು ಹ್ಯಾಂಡಲ್ ಮಾಡಿ ನಿಮ್ಮ ಹಣವನ್ನು ಓವರ್ ಟೈಮ್ನಲ್ಲಿ ಬೆಳೆಯುವಂತೆ ಮಾಡ್ತಾರೆ. ಸೊ ಯಾವುದನ್ನು ಆಯ್ಕೆ ಮಾಡ್ತೀರಾ ಅನ್ನೋದು ನಿಮ್ಮ ನೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಸಿಂಪಲ್ ಆಗಿ ಕಮ್ಯುನಿಟಿ ಬೇಸ್ಡ್ ಆಗಿರುವಂಥ ಮಾರ್ಕೆಟ್ನ ಜೊತೆಗೆ ಲಿಂಕ್ ಆಗದೇ ಇರೋ ಸ್ಟಾಕ್ ಬೇಕು ಅಂದರೆ ಚಿಟ್ ಫಂಡ್ಗೆ ಹೋಗ್ಬೋದು. ಆದರೆ ನೀವು ಲಾಂಗ್ ಟರ್ಮ್ ಗ್ರೋತ್ನ ಜೊತೆಗೆ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಕೂಡ ಓಕೆ ಅನ್ನೋದಾದರೆ ಮ್ಯೂಚುವಲ್ ಫಂಡ್ಸ್ ವರ್ತ್ ಮತ್ತು ಕನ್ಸಿಡರ್ ಮಾಡಬಹುದು.
ಒಂದು ನೆನ್ಪಿಟ್ಕೊಳ್ಳಿ, ಎರಡರಲ್ಲೂ ರಿಸ್ಕ್ ಇದೆ. ಇದೇ ಕಾರಣಕ್ಕೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಡೈವರ್ಸಿಫೈ ಬಗ್ಗೆ ಸಜೆಸ್ಟ್ ಮಾಡ್ತಾರೆ. ಕೊನೆಗೆ ಇದೊಂದು ಎಜುಕೇಷನ್ ವಿಡಿಯೋ ಆಗಿದ್ದು ಫಿನಾನ್ಷಿಯಲ್ ಅಡ್ವೈಸ್ ಅಲ್ಲ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.